ಪಾಪ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದು ಮನುಷ್ಯರ ಈ ತರ ಸಾವು ಯಾಕಂದ್ರೆ ವಯಸ್ಸಿಗೆ ಜೀವನದಲ್ಲಿ ತುಂಬಾ ದೇವರು ಪರೀಕ್ಷೆ ಮಾಡ್ತಿದ್ದಾರೆ. ಜೀವನದಲ್ಲಿ ಬಹಳ ಕಷ್ಟದ ಪಡಬೇಕು. ಹೊಟ್ಟೆಲಿದೆ ಅಂತ ಅಂದ್ರು ಬಹಳ ನೋವಾಯ್ತು. ಬರ್ತೀನಮ್ಮ, ನಾನು ಬರ್ತೀನಿ, ಧೈರ್ಯವಾಗಿರಮ್ಮ, ಸ್ವಲ್ಪ ಭೇಟಿ ಮಾಡ್ತೀನಮ್ಮ. ಏನಿದ್ರು ಸಮಸ್ಯೆ ಸಾಲ್ವ್ ಮಾಡೋಣ, ಹೋರಾಟ ಮಾಡೋಣ. ಬರ್ತೇನೆ ತಾಯಿ, ಬರ್ತೀನಿ. ನಾವು ನೋವು ಮಾಡೋಣ, ಏನ್ ಮಾಡ್ತೀನಿ, ದೇವರಾಟ ಇವೆಲ್ಲ ಬಹಳ ಭೇಟಿ ಮಾಡ್ತೀನಿ. ಅಣ್ಣ ಅಂತ ತಿಳ್ಕೊಂಬ, ನಾನು ಕಷ್ಟ ಸುಮ್ಮನೆ ಇರ್ತೀನಮ್ಮ, ಬೇಜಾರು ಮಾಡ್ತೀನಿ. ಯಾಕೆಂದ್ರೆ ಎಂತವ್ರು ಈ ವಯಸ್ಸಿನಲ್ಲಿ ಆ ನೋವಿಂದ ಹೊರಬರೋದು. ಪಾಪ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದು ಮನುಷ್ಯ ಈ ತರ ಸಾವು ಯಾಕಂದ್ರೆ ವಯಸ್ಸಿಗೆ ನೋವು ಪಡ್ಬಿಡಮ್ಮ, ಏನ್ ಮಾಡ್ತೀವಿ, ದೇವರಾಟ ಇವೆಲ್ಲ ಬಹಳ ಅಣ್ಣ ಅಂತ ತಿಳ್ಕೊಂಬ, ನಿನ್ ಕಷ್ಟ ಸುಮ್ಮನೆ ಇರ್ತೀನಿ, ಬೇಜಾರು ಮಾಡ್ಕೊತೀನಿ. ಅರ್ಥ ಆಗುತ್ತೆ. ಯಾಕೆಂದ್ರೆ ಎಂತವ್ರಿಗೂ ಈ ವಯಸ್ಸಿನಲ್ಲಿ ಸರ್ ಅವರು ತುಂಬಾ ಹರಾಜ್ ಮಾಡಿದ್ದಾರೆ ದುಡ್ಡುಗೋಸ್ಕರ, ಹೋರಾಟ ಮಾಡುತ್ತೆ, ಎಲ್ಲ ಹರಾಜ್ ಮಾಡಿದ್ದಾರೆ, ಮೆಂಟಲ್ ಟಾರ್ಚರ್ ಕೊಟ್ಟಿದ್ದಾರೆ. ಮಾಡ್ಲಿಕ್ಕೆ ನ್ಯಾಯ ಅಷ್ಟೇ ಕೊಡ್ತಾರೆ. 14 ತಾರೀಕು ಬಂದು ಭೇಟಿ ಮಾಡ್ತೀರಮ್ಮ, ಬರ್ತೀನಿ ಮನೆಗೆ ಬಂದು. ಸರ್ ಅಪ್ಪ ಮಗ ಅರೆಸ್ಟ್ ಮಾಡೋದಕ್ಕೆ ಏನ್ ಬೇಕು ಸ್ವಲ್ಪ ಹೋರಾಟ ಮಾಡಬೇಕು. ಸರ್ ಸರ್ ಹಲೋ, ನಮ್ಮ ತಂದೆ ಮಾತಾಡ್ತಾರೆ. ನಮಸ್ಕಾರ. ಸಾರಿ ಹೇಳೋರೆ, ಆಗಬಾರ್ದಾಗಿತ್ತು. ಇದು ಬಹಳ ಅನ್ಯಾಯ. ಯಾಕೆಂದ್ರೆ ನನಗೆ ಅವರ ಬ್ಯಾಕ್ ಗ್ರೌಂಡ್ ಕೇಳಿ ವರ್ಷ ಅಂತ ಹೊಟ್ಟೆ ಹೋಗ್ತದೆ, ಬಡ್ಕೊಂಡ ಹುಟ್ಟಿ ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತೇನೋ ಒಂದು ಸ್ವಾಭಿಮಾನದಲ್ಲಿ ಬದುಕಬೇಕು ಅಂತ ಹೋಗಿ ಅಂತವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಏನ್ ರಕ್ಷಣೆ ಸಿಗುತ್ತೆ ಭೂಮಿ ಮೇಲೆ? ಸರ್ FIR ಮಾಡ್ಲಿಕ್ಕೆ 18 ತಾಸು ತಗೊಂಡಿದ್ದಾರೆ ಸರ್ ಅವರು. FIR ಮಾಡ್ಲಿಕ್ಕೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಸೀರಿಯಸ್ ಆಗಿ ತಗೋತೀವಿ ಸಬ್ಜೆಕ್ಟ್ ನ. ಹಾಂ ಸರ್, ಅದು ಯಾವುದೇ ಕಾರಣಕ್ಕೂ ಇಲ್ಲ, ಅವ್ರನ್ನ MLA ರಾಜೀನಾಮೆ ಕೊಡಬೇಕು, ಇಲ್ಲ ಅವರ ಮಗನ ಅರೆಸ್ಟ್ ಮಾಡಬೇಕು. ಸರ್ ಅಲ್ಲಿ ಇದು ಬಂತು, ಇವಾಗ CID ಬಂದಿದೆ ಸರ್ ಅಲ್ಲಿಗೆ. ಬೇರೆ ಬೇರೆ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಕೇಳಿದ್ರು ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್. ಮಾಡಬೇಕಾಗಿತ್ತು ಸರ್, ಮಾಡಿಲ್ಲ ಸರ್ ಇನ್ನೂ. ಏನು ಸರ್, ದಲಿತರನ್ನು ಬೇರೆ ಕಡೆಯಿಂದ ಕೆಲಸ ಮಾಡಬಾರ್ದ ಸರ್ ಆಫೀಸರ್ಸ್ ಆಗಿಬಿಟ್ಟು? ದಲಿತರ ಜನ ಇವಾಗ ನಾವು ಹುಟ್ಟಬೇಕಾದ್ರೆ ದಲಿತರು ಹುಟ್ಟಬೇಕಂತ ಕೇಳ್ಕೊಂಡು ಬಂದಿರ್ತವೇನು ಸರ್? ಮನುಷ್ಯತ್ವ ಇಲ್ಲ ಅಂತ ಹೇಳ್ಬಿಟ್ಟಂದ್ರೆ ಹೆಂಗೆ ಸರ್ ಅದು? ದಯವಿಟ್ಟು ಸರ್ ಸಹಕಾರ ಕೊಡಿ ತಮ್ಮ ಪಕ್ಷದ ಕಡೆಯಿಂದ, ತಮ್ಮ ಕಡೆಯಿಂದ. ಸರಿ ಸರಿ ಸರ್, ಆಯಿತು ಸರ್, ಆಯಿತು. ನಮಸ್ಕಾರ. ಆಯಿತು ಸರ್, ಆಯಿತು.